ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಮೊನ್ನೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ನನ್ನ ವಿಡಿಯೋಗಳು ಡಿಲೀಟ್ ಆಗಿರೋದ್ರ ಬಗ್ಗೆ, ಅದ್ರ ಬಗ್ಗೆ ಮಾತಾಡಿದ್ದೆ ನಾನು. ಇವಾಗ ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಟೈಮ್ ಅಷ್ಟೇ. ಇನ್ನೂ ಈ ವಿಚಾರದ ಬಗ್ಗೆ ನಾನು ಇನ್ನೂ ಮಾತಾಡಲ್ಲ. ಮೊನ್ನೆ ನಮ್ಮಮ್ಮ ಏನು ಮಾಡಿದ್ರು ಅಂದರೆ ಟ್ರಿಪ್ ಮುಗಿಸ್ಕೊಂಡು ಎಲ್ಲ ಕೂಡ ಬಂದರು. ಅವಾಗ ಏನು ಮಾಡಿದ್ರು ಅಂದರೆ ಅವರು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮಂತ್ರಾಲಯ ಇಲ್ಲೆಲ್ಲ ಹೋಗಿ ಟ್ರಿಪ್ ಹೋಗಿದ್ರು. ಪುನಃ ಮತ್ತೆ ವಾಪಸ್ ಬಂದರು. ವಾಪಸ್ ಬಂದಾಗ ಕೇಳಿದ್ರು, ಯಾವುದು ವೀಡಿಯೋಗಳು ಅಪ್ಲೋಡ್ ಮಾಡಿಲ್ವಲ್ಲ ಒಂದು ವಾರದಿಂದ ನೀನು, ಏನಕ್ಕೆ ಅಂತ ಕೇಳಿದ್ರು. ಏನೂ ಇಲ್ಲ, ಸುಮ್ಮನೆ ನನಗೆ ಟೈಮ್ ಇರಲಿಲ್ಲ, ಕೆಲಸ ಇತ್ತು ಅದಕ್ಕೋಸ್ಕರ ಅಂತ ಹೇಳಿದೆ. ನನಗೂ ಸ್ವಲ್ಪ ಕೆಲಸನೂ ಇತ್ತು, ಅದು ಬೇರೆ ವಿಚಾರ. ಸ್ವಲ್ಪ ಬೇಜಾರು ಇತ್ತು ವಿಡಿಯೋ ಡಿಲೀಟ್ ಆಗಿರೋದ್ರ ಬಗ್ಗೆ. ಅದಕ್ಕೆ ನಾನು ಬೆಳಗ್ಗೆನೂ ಕೇಳಿದ್ರು, ಏನೋ ಬೇಜಾರಿದೆ ಹೇಳು ಕರೆಕ್ಟಾಗಿ ಏನು ಅಂತ ಹೇಳಿದ್ರು. ಅದಕ್ಕೆ ಇವಾಗ ನನ್ನ ವೀಡಿಯೋಗಳು ಡಿಲೀಟ್ ಆಗಿರೋದ್ರ ಬಗ್ಗೆ ಅವ್ರಿಗೆ ಹೇಳ್ತೀನಿ, ಏನಂತಾರೆ ನೋಡೋಣ, ಅವ್ರ ರಿಯಾಕ್ಷನ್ ಯಾವ ಥರ ಬರುತ್ತೆ ಅಂದ್ಬಿಟ್ಟು ನೋಡೋಣ. ಇವಾಗ ಹೋಗ್ತಾ ಇದ್ದೀನಿ ಅವ್ರ ಹತ್ರ, ಯಾವ ಥರ ರಿಯಾಕ್ಷನ್ ಇರುತ್ತೆ ಅವರ ಮುಖದಲ್ಲಿ, ಬೇಜಾರು ಮಾಡ್ಕೊಳ್ತಾರ ಏನು ಅನ್ನೋದು ಗೊತ್ತಾಗುತ್ತೆ. ಇವಾಗ ಹೊರಡ್ತಾ ಇದ್ದೀನಿ, ನಮ್ಮ ಅಮ್ಮನ್ನ ಕರಿತೀನಿ. ಇವಾಗ ಏನಂತಾರೆ ಕೇಳೋಣ. ಅಕ್ಕ ಬಾಯಿಲಿ ಒಂದು ಮಾತದ ನಿನ್ನ ಜೊತೆ. ಏನು ಮಾಡ್ತಿದ್ದ ಮನೇಲಿ? ಇನ್ನೂ ಮಾಡಿ ಮುಗಿಸಿಲ್ವಾ ಅಡುಗೆನ ನೀನು? ಆಯ್ತಾ? ಟ್ರಿಪ್ ಎಲ್ಲ ಚೆನ್ನಾಗಿತ್ತಾ? ಹೋಗಿದ್ದು ಬಂದಿದ್ದೆಲ್ಲ ಎಲ್ಲೆಲ್ಲಿ ಹೋಗಿರಿ? ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಆಮೇಲೆ ಇದು ತಿರುಪತಿ, ಆ ಕಡೆನೆಲ್ಲ ಹೋಗಿದ್ನು. ಇನ್ನೂ ಒಂದು 4 ದಿನ ಟ್ರಿಪ್ ಹಾಕಿಲ್ವ ನೀನು? ಅಯ್ಯೋ ಇನ್ನೊಂದು 4 ದಿನ ಆದ್ರೆ ನನ್ನ ಕೈಲಿ ಆಗದೆ ಹೋಯ್ತು, ಹೋಗಿದ್ದವ್ರು ಬಂದ್ಬಿಟ್ರಲ್ಲ ಅದಕ್ಕಾದ್ರೆ ಬಂದು. ಸರಿ, ರಾತ್ರಿಯಿಂದ ಯಾಕೆ ಬೇಜಾರಿದೆ ಅಂತಿದೆಲ್ಲ ಒಂದು ವಿಚಾರ ಹೇಳ್ತೀನಿ, ಅದಕ್ಕೆ ಬೇಜಾರ್ಲಿ ಅವನೇ ಅಷ್ಟೇನೆ. ನಾನು ಏನಪ್ಪ, ನನ್ನ ವೀಡಿಯೋಗಳಿದ್ವಲ್ಲ ಡಿಲೀಟ್ ಆಗ್ಬಿಟ್ಟವಲ್ಲ ಎಲ್ಲ. ಅದ್ಯಾಕ ಅಂದ್ರೆ ನನಗೆ ಗೊತ್ತಾ? ನಂಗೇನು ಗೊತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ, ಯಾಕೆ ಬೇಜಾರು? ನನ್ನ ವೀಡಿಯೋಗಳು ಎಲ್ಲ ಕೂಡ ಡಿಲೀಟ್ ಆಗ್ಬಿಟ್ಟವ. ದೊಡ್ಡ ವೀಡಿಯೋಗಳು, ಶಾರ್ಟ್ ವೀಡಿಯೋಗಳು ಮಾತ್ರ ಅದ ಅಷ್ಟೇ. ದೊಡ್ಡ ವೀಡಿಯೋಗಳೇ ನೀನೆಲ್ಲ ಮಾಡಿದೆಲ್ಲ ಅದೆಲ್ಲ ಹೋಯ್ತು. ಯಾರಪ್ಪ ಮಾಡಿದವರು ನಿಂಗ? ಯಾರು ಮಾಡವ್ರೆ ಅನ್ನೋದು ನನಗೇನು ಗೊತ್ತು, ಎಲ್ಲ ವೀಡಿಯೋಗಳು ಡಿಲೀಟ್ ಆಗ್ಬಿಡ. ಮಾಡಿ ಏನು ಮಾಡೋಕ್ಕಾಗಲ್ಲ ಬಿಡು, ಆಯ್ತು, ಇನ್ನೇನು ಮಾಡೋಕ್ಕಾದ್ದು. ನೀನು ದೇವ್ರು ಹೆಂಗೆ ಬೆಡ್ಕೊ ಬಂದೇವ, ನೀನು ಹೋಗಿ ಅಲ್ಲೆಲ್ಲ ಬೆಡ್ಕೊಂಬ ನೋಡು. ಒಳ್ಳೇದಾಗ್ಲಿ, ನನ್ನ ಮನ ಒಳ್ಳೇದಾಗ್ಲಿ, ನನ್ನ ಗಂಡು ಮಕ್ಳಿಗೆ, ಇಬ್ಬರು ಗಂಡು ಮಕ್ಳಿಗೂ ಒಳ್ಳೇದಾಗ್ಲಿ, ನನ್ನ ಹೆಣ್ಣು ಮಕ್ಳಿಗೆ ಅಲ್ಲಿ ಕೊತ್ತ ಕೇಳ್ಕೊ ಬಂದಿ, ನನ್ನ 5 ಜನ ಮಕ್ಳಿಗೂ ಒಳ್ಳೇದಾಗ್ಲಿ. ಈಗ ನೋಡಿ ಎಲ್ಲ ವೀಡಿಯೋಗಳು ಡಿಲೀಟ್ ಆಗೋಯ್ತು, ಏನು ಮಾಡೋದು ಇವಾಗ? ಏನಕ್ಕಪ್ಪ ನಂಗೆ ಗೊತ್ತಪ್ಪ, ನಿಂತ ಅಲ್ಲಲ್ಲಿ ಏನಿದ್ದು ಅದ್ರಂತ ಮಾಡಪ್ಪ, ನಂಗೆ ಏನು ಗೊತ್ತು. ಈಗ ವಾಪಸ್ ಬರುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ, ನಿಜವಲ್ಲ ಅದು ಬರೋದಿಲ್ಲ ಅನ್ಸುತ್ತೆ. ಸಾಕಪ್ಪ, ಅದು ನಮ್ಗೆ ಅದೇನು ಬರಲ್ಲ. ಅದು ನಾನು ಕೂಡ ಮೇಲ್ ಮಾಡಿದೆ, ಅದು ಬಂದಿಲ್ಲ. ಅದು ಏನು ಮಾಡೋಕ್ಕಾಗಲ್ಲ, ಈಗ ಏನು ಮಾಡೋಕೆ ಆಗೋದಿಲ್ಲ. ಅದಕ್ಕೆ ನೀನು ಬೇಜಾರಿದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಭಗವಂತ ಏನ್ ದಾರಿ ತೋರ್ತಾನ ಅದು ಮಾಡಮ್ಮ, ಬೇಜಾರು ಮಾಡ್ಕೊಬೇಡಕ್ಕಪ್ಪ. ಅಷ್ಟೇ ಅಲ್ವಾ? ಅಷ್ಟೇ, ಭಗವಂತ ಯಾರು ತೋರ್ತಾನ ಅದ್ರಂತ ಹೋಗಮ್ಮ. ಇನ್ನೇನು ಮಾಡೋಕ್ಕಾದ್ದು ಬಿಡು. ಏನು ಮಾಡಕ್ಕಾಗಲ್ಲ. ನೋಡಿ ನಮ್ಮ ಅಮ್ಮನಿಗೆ ನೋಡ್ಕೊಂಡಮ್ಮ, ಪಾಪ ಇವ್ರು ಮೋಸ ಮಾಡಿ ನಿಂಗೆ ಮಾಡ್ದವ್ರಗ ಅಂತ ಅವರೇ ತಿಳ್ಕೊ ಮಾಡಿದ್ರ ಮಾಡ್ಲಿ, ಮಾಡದಿದ್ರ ದೇವ್ರು ಕಾಪಾಡ್ತಾನ ಅಷ್ಟೇ. ನೋಡಿ ನನಗೆ ತುಂಬಾ ಬೇಜಾರಾಗಿತ್ತು. ಇವ್ರಿಗೆ ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ನನಗಂತೂ ಕೂಡ. ಯಾಕಂದರೆ ಅಷ್ಟು ಕಷ್ಟಪಟ್ಟು ಮಾಡಿದ್ದೆ, ಏನು ಮಾಡೋಕ್ಕಾಗಲ್ಲ ಬಿಡಿ. ಇನ್ನು ನೆಕ್ಸ್ಟು ಚೆನ್ನಾಗಿರೋ ವೀಡಿಯೋಗಳು ಮಾಡೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಕೂಡ ಇದೇ ಥರ ಇರಬೇಕು ಅಲ್ವಾ? ಆಯ್ತು ಕಪ್ಪ, ಸಪೋರ್ಟ್ ನಮ್ಗೆ ಫುಲ್ ಬೇಜಾರಾಯ್ತಾ? ಹೆಂಗೆ ನಿಂಗೆ ಹೇಳು? ಫುಲ್ ಬೇಜಾರೇನು, ನಂಗೆ ಅಳನೇ ಗೊತ್ತಾಗ ಬೇಜಾರಾಯ್ತಲ್ಲ ಅಂತ. ಸರಿ ಬಿಡು, ಆಯ್ತು. ಈಗ ಅನ್ಯಾಯ ಆಯ್ತಲ್ಲ ಅಂತ ಬೇಜಾರು ನಂಗೆ. ಸರಿ ಆಯಿತು ಬಿಡು, ಇನ್ನೇನು ಮಾಡ್ತೀಯ. ನಾನಿವಾಗ ಬಂದಿರೋ ಉದ್ದೇಶ ಏನು ಅಂದರೆ, ಈ ತೆಂಗಿನ ತೋಟದಲ್ಲಿ ಭತ್ತ ಹಾಕಿದ್ವಿ ಊಟಕ್ಕೆ. ನೋಡಿ ಇದೇ ಭತ್ತ, ಅದು ಬರೀ ಇಲ್ಲಿ ಕೇವಲ ಬರೀ ಒಂದೇ ಟ್ಯಾಂಕ್ ಆಗಿದೆ. ಒಂದು ಟ್ಯಾಂಕೆ ಇಲ್ಲಾಂದ್ರೂ ಕೂಡ 7 ಮೂಟೆ ಅಷ್ಟೇ ಬರೋದು ಊಟಕ್ಕೆ ಭತ್ತ. ಇದು 1 ವರ್ಷದ ತನಕ ನಮ್ಗೆ ಆಗುತ್ತಾ ಏನೋ ಗೊತ್ತಿಲ್ಲ, ಸಾಕಾಗಲ್ಲ ನಮ್ಗಂತೂ ಕೂಡ. ತೆಂಗಿನ ಮರ ಇರೋದ್ರಿಂದ ಏನಾಗುತ್ತೆ ಅಂದರೆ, ನೆರಳು ಇರೋದ್ರಿಂದ ಭತ್ತ ಜಾಸ್ತಿ ಇಳುವರಿ ಕೊಡಲ್ಲ. ನೋಡಿ ಬರೀ 1 ಟ್ಯಾಂಕ್ ಬಂದಿದೆ, ಮೊದಲಾದರೆ 1.5 ಟ್ಯಾಂಕ್ ಬಂದಿತ್ತು, ಆದರೆ ಈ ಸರಿ ಇನ್ನೂ ಕಡಿಮೆ ಆಗಿಬಿಟ್ಟಿದೆ. ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇದನ್ನು ತಗೊಂಡೋಗ್ಬಿಟ್ಟು ಅಲ್ಲಿ ಬ್ಲೂ ಕಲರ್ ಮನೆ ಇದೆಯಲ್ಲ, ಅದು ನಮ್ಮ ಅಜ್ಜಿ ಮನೆ, ಅಲ್ಲಿಗೆ ತಗೊಂಡೋಗ್ಬೇಕು ಇದನ್ನು. ಇವಾಗ ಇದನ್ನೇ ಇಲ್ಲಿಂದ ಒತ್ಕೊಂಡೋಗಿ ಆ ಮನೆಗೆ ಹಾಕ್ಬೇಕು. ಈ ಸಾರಿ ನಮ್ಮ ಗದ್ದೆಲೆಲ್ಲ ಕೂಡ ನಾವು ಬೆಳೆದಿರೋದು 1 ಎಕರೆಗೆ 12 ಮೂಟೆ 11 ಮೂಟೆ ಅಷ್ಟೇ ಬೆಳೆದಿರೋದು. ಜಾಸ್ತಿ ಏನು ಬೆಳೆಯೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಅಣ್ಣನ ಮದುವೆ ಇತ್ತು ಆ ಟೈಮಲ್ಲಿ. ಆವಾಗ ನಾವೇನು ಮಾಡಿದ್ವಿ, ಒಟ್ಟಲೆಲ್ಲ ಲೇಟಾಗಿ ಹಾಕಿದ್ವಿ, ಅದಕ್ಕೋಸ್ಕರ ಇಳುವರಿ ಸರಿಯಾಗಿ ಬರಲಿಲ್ಲ. ಆ ರಿಸಲ್ಟೇ ನೋಡಿ ಈ ಥರ ಬಂದಿದೆ. 7 ಮೂಟೆ 8 ಮೂಟೆ ಬಂದಿದೆ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬೆಳೆಯೋಣ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ಬೆಳಿತೀವಿ. ತೆಂಗಿನ ಮರಗಳು ಯಾವ ಥರ ಆಗಿಬಿಟ್ಟಿದೆ, ಏನು ರೋಗ ಬಂದಿದೆ ಏನೋ ಗೊತ್ತಿಲ್ಲ, ಸರಿಯಾಗಿ ಇಳುವರಿ ಬರ್ತಾಯಿಲ್ಲ. ಇವಾಗ ಗರಿಗಳೆಲ್ಲ ಕೆಂಚು ಥರ ಬಂದುಬಿಟ್ಟಿದೆ. ಏನು ಹಾಕಬೇಕು ಅನ್ನೋದು ಗೊತ್ತಿಲ್ಲ. ಕೆಲವೊಬ್ಬರು ಉಪ್ಪು ಹಾಕಿ ಯೂರಿಯಾ ಹಾಕಿ ಅಂತಾರೆ, ಏನು ಹಾಕಬೇಕು ಅನ್ನೋದು ಸರಿಯಾಗಿ ನಮ್ಗೆ ಗೊತ್ತಿಲ್ಲ. ಆದರೆ ಯಾರಿಗಾದರೂ ತೆಂಗಿನ ಮರ ಬಗ್ಗೆ ಗೊತ್ತಿದ್ರೆ ಹೇಳಿ ಪ್ಲೀಸ್, ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೂ ಕೂಡ. ನೋಡಿ ಇಲ್ಲೊಬ್ಬ ರಾಜ ಬಂದಿದ್ದಾನಲ್ಲ, ಇವನು ಮತ್ತು ಆಮೇಲೆ ನಮ್ಮಮ್ಮ ಇದ್ದಾರೆ, ಎಲ್ಲನೂ ಕೂಡ ಅವರು ತುಂಬಿಕೊಡ್ತಾರೆ. ನಾನು ಎತ್ಕೊಂಡು ಹೋಗ್ಬೇಕು ಇವಾಗ. ಒತ್ಕೊಂಡು ಹೊರ್ತೀಯ ಚಂದ ನೀನು? ಎಷ್ಟು ಮೂಟನಾರು ಒತ್ಬಿಡ್ತೀವಿ? ಏನು ಭಾಳ 2 ಕಿಲೋಮೀಟ್ರ್ ಇದ್ದ ಇಲ್ಲಿಂದ ಇಲ್ಲಿಗೆ ಒಂದು 50 ಮೀಟ್ರ್ ಹೊರೋದಕ್ಕೆ ನಿಂಗೆ?
ಎಷ್ಟಾರು ಹೊರ್ತೀನಿ ಅಂತಾನೆ ಫುಲ್ ಒರೆಸ್ತೀನಿ ನೋಡ್ತೀನಿ ಇವಾಗ. ಚೆನ್ನಾಗಿರೋ ಚೀಲ ತಗೊಬರಕ್ಕೆ ಚಂದು ಅದಾಗಲ್ಲಕ್ಕನ. ದೊಡ್ಡ ಚೀಲಗಳಿಲ್ವೇ ಅವೇ ಇದೆಯಾ? ಏನಿಲ್ಲ ಆದ್ರೆ ಒಂದು 20 ಹೀರೆ ಚೀಲ ಇತ್ತಕನ ಅಷ್ಟೇನೆ ಕನ ಬಿಡೋದು. ಮೊರ ತಗ ತುಂಬು ಅಕ್ಕ. ಈ ಚಂದುಗೆ ಅಂತ ದುಡ್ಡಂತ ಕೊಟ್ಬಿಡು ಇವನ್ಗ. ಹಾಂ ಕಾಲೇಜ್ಗೆ ಹೋಗಿ ಸೋಕೆ ಮಾಡಿ ಅಂತ ಕೊಡ್ತೀನಿ. ಹಾಂ ಹಂಗೆ ಅವನ್ಗ ಬಟ್ಟೆ ತಗೋಬೇಕಂತ ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲ ಅದಕ್ಕೆ ಬಟ್ಟೆ ತಗೋಬೇಕು ದುಡ್ಡು ಕೊಡು ಅಂತ ಅವನ. ಹಾಂ ಈಸ್ಕೊ ಹೋಗೋ ಚಂದು ಭತ್ತ ಚೆನ್ನಾಗಿ ಮಾರಲ್ಲ ನಿಮ್ಮ ಅಜ್ಜಿ. ಹಾಂ ಎಷ್ಟು ಬೇಕು ನಿನ್ಗೆ? 2,000ನಾ? ಜಾಸ್ತಿ ಕೇಳ್ತಾ ಇಲ್ವಲ್ಲ ಬಿಡು. ಎಲ್ಲಕ್ಕ ನಿಮ್ಮ ಯಜಮಾನ್ರು ಬಂದೇ ಇಲ್ವಲ್ಲ ಭತ್ತ ತುಂಬಕ್ಕ? ಸಾಕಾಗೋಗಿದ್ದಂತ ಹಂಗ್ಯಾ? ತುಂಬಕ್ಕಾಗೋದಿಲ್ವ? ನಿಮ್ಮ ಯಜಮಾನ್ರು ನಿನ್ನ ಮಾತ್ರ ಚೆನ್ನಾಗಿ ನಿಗರಿಸ್ತಾರ. ಅದೇನು ಚಂದಾಗ ಹೂವ ಹಾಂ ನಿಗರ್ಸೋದೇನ ಚಂದಾಗ ನಿಗರ್ಸಿಡ್ತಾನೆ. ಹಿಡ್ಕವ ಚೀಲನು ಹಿಡ್ಕೋದು ಎತ್ತ ಕೈ ಹಾಕಾಗ ನಿಂತ್ಕೊಂಡ ಹಿಡ್ಕ ಚಂದು ಎಲ್ಲ ತುಂಬು ನಾವು ಒತ್ಕೊಯ್ತೀನಿ ಬಿಡವ ನೀನು. ಹಾಂ ಹೋಗವ ನೀನು ದನ ಮೇಯ್ಸೋಗು. ಹಿಡ್ಕ ಚಂದು ನಾವು ಒತ್ಕೋಗಿ ಎಸ್ತೀನಿ. ಮತ್ತೆ ಅಲ್ಲಿ ಅವ್ಳ ಕಲ ಆಗೋದಿಲ್ಲ. ಹಾಂ ಅಲ್ಲ 2 ಪತ್ತ ಉದ್ದು ತಳ್ಳಿಲ್ಲ ನೆನ್ನೆಯಿಂದ ಇವ ಒಂದೊಂದು ತೊಬ್ಬ. ಅಯ್ಯವ್ವ ಹೋಗು ತೊಳ್ತಿದ್ವಿ ಕಣ್ ಎಲ್ಲ ಮಾಡಾಗಿರ್ ನಾಯಗ್ಗೆ ಸಾಕಾಗ. ಹಿಡ್ಕಪ್ಪ ನಿಂತ್ಕತ್ತಾನ ತುಂಬ ಗಂಟ ನಾನು ತುಂಬಕ್ಕ ತುಂಬಿಡ ಕೊಟ್ಬಿಡು. ಕೊಡ ಸಾಕಾಯ್ತ ನಂಗೆ. ಹಿಡ್ಕತ್ತೀನಿ ತುಂಬು ನೀನು ಪ್ರಾಯದ ಮಗನ ಅಲ್ವಾ? ಈ ಮನೆ ಏನು ಹಾಕಿದ್ದು ಹಿಂಗಾಗೋದು ಈಚರೆಲ್ಲ ಎಲ್ಲ ಮುರಿದೋಗದ ಕವಿನಿ. ಯಾವ್ದಲ್ಲ ನಮ್ಮದು ಅಲ್ಲಿ ಮಣ್ಣೆಲ್ಲ ನೋಡು ಹೆಂಗೆ ಎಡ್ಕತ್ತಿದ್ದು. ಎಡ್ಕಂದಕ್ಕಪ್ಪ ಎಲ್ಲ ಹಳ ಮನೆ ಆಗೋಯ್ತು. ರೆಡಿ ಮಾಡಿಸ್ಬೇಕು. ಎತ್ತು ಅದು ಎತ್ತು ಮಾಡಿಬಿಡು ಹಚ್ಚರ್ಕ ಹಾಕೋ ಚಂದ ತಗ ಹಂಗೆ ಮಗದು ಹೇಗೆ ಸಣ್ಣ ಬಿಟ್ಕೊ ಬಂದ್ಬಿಡುವಿ ಎಲ್ಲ ಒಂದು 20 ಹೀರೆ ಚೀಲ ಆಗಲ್ಲಕ್ಕ. ಆಗಲ್ಲ ಹಾಂ ಒಂಟೆ ಅಂಕ 20 ಚೀಲ ಅದ್ದ. ಇದು ಎಷ್ಟು ಚಿನ್ಗಂಡು ಬಂದು ಊಟಕ್ಕೆ ಬತ್ತ ಒಂದು 3 ತಿಂಗ್ ಬಂದ 3 ತಿಂಗ್ ಬತ್ತದ ಅಷ್ಟೇ ನಮಗೆ. ಅದಕ್ಕೆ ನಿನ್ನಾಗ ಇಟ್ಬಿಡು ಅನ್ಮವ ನಮ್ಗೆ. ಉದ್ದಿ ಅಲ್ಲಿ ಕೂದ್ಯಾವ ನೀನು ನಾ ಕರ್ದಾಗ ನೀವು ಕುಡುಗ್ಲಿ ಹಿಡ್ಕೊ ಬಂದಿಯಲ್ಲ. ಏನ ಕುಡುಗ್ಲಿ ಇಟ್ಬಿಟ್ಟಿದ್ದಾಳ ಅಂತ. ಈ ಹುಲ್ ಗೂಡ್ಸಾಗ ಅಂಟ್ಲಾರು ಇಲ್ದೇವಾದ್ರಲ್ಲ ಇವರು ತಕೊಬಂದು ದನ ಕರ ಮರಿ ಎಲ್ಲನೂ ಬಿಡ್ತಿದಾರಿ. ಅದು ತಳ್ಕೊಳಗೆ ಅಂಟ್ಲಾರು ಇರೋದಿಲ್ಲ. ಅದು ಉದ್ದಿಗ್ರ ತೊಳ್ಕೊಳ ಮೋನ ಗಂಟ್ಲು ಫಸ್ಟ್ ಉಳಿಸ್ಬೇಕು ಇದನ್ನ ಗನ್ಕೂಳ ಇವ್ರ ಕೂಳುಗಳು. ಗದ್ದೆಯಲ್ಲಿರುವಂಥ ಭತ್ತನ ಬಂದ್ಬಿಟ್ಟು ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಈ ಭತ್ತನ ಒಂದು 2-3 ದಿನ ಒಣಗಿಸ್ಬೇಕು. ಯಾಕಂದರೆ ಊಟ ಮಾಡೋದಕ್ಕೆ ಈಗ ಹಸಿ ಇದೆಯಲ್ಲ ಅದಕ್ಕೋಸ್ಕರ ಇದನ್ನು ಒಣಗಿಸ್ಬಿಟ್ಟು ಮತ್ತೆ ಚೀಲದಲ್ಲಿ ಕಟ್ ಮಾಡಬೇಕಾಗತ್ತೆ. ಇಲ್ಲಿ ಕೆಲಸ ಇಲ್ಲಿಗೆ ಮುಗೀತು ಇವಾಗ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ ಕೂಡ.